ಮಲೆನಾಡಿನ ಶರಾವತಿ ಸಂತ್ರಸ್ತರು ದಶಕಗಳಿಂದ ಕಾಯುತ್ತಿದ್ದ ಮಹತ್ವದ ಕನಸಾದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಹೊಳೆಬಾಗಿಲು ಬಳಿ ನಿರ್ಮಿಸಲಾಗಿರುವ ಈ ಸೇತುವೆಯನ್ನು ಕೇಂದ್ರ ಹೆದ್ದಾರಿ ಹಾಗೂ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. 1945ರಲ್ಲಿ ಶರಾವತಿ ನದಿಗೆ ಕಟ್ಟಿದ ಹಿರೇಭಾಸ್ಕರ ಅಣೆಕಟ್ಟು ಹಾಗೂ ಎರಡನೆಯ ಹಂತದಲ್ಲಿ 1961ರಲ್ಲಿ ಲಿಂಗನಮಕ್ಕೆಗೆ ಕಟ್ಟಿದ ಅಣೆಕಟ್ಟಿನಿಂದಾಗಿ ತುಮರಿ ಬ್ಯಾಕೋಡು ಭಾಗದ ಸುಮಾರು 20,000 ಮಂದಿ ಈಗ ದ್ವೀಪವಾಸಿಗಳಾಗಿದ್ದಾರೆ. 2 ಹೋಬಳಿ 4 ಗ್ರಾಮ ಪಂಚಾಯಿತಿಗಳನ್ನು ಹೊಂದಿರುವ ತುಮರಿ ಭಾಗ ಶೋಚನೀಯ ಸ್ಥಿತಿಯಲ್ಲಿದೆ. ಶರಾವತಿ ಹಿನ್ನೀರನ್ನು ದಾಟಿಯೇ ಸಾಗರಕ್ಕೆ ಸಂಪರ್ಕ ಪಡೆಯುವ ಇಲ್ಲಿಯ ಜನರಿಗೆ ಸರ್ಕಾರ ಲಾಂಚ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬದಲಾದ ಕಾಲಮಾನದಲ್ಲಿ ಸಿಗಂದೂರಿಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿ ಸ್ಥಳೀಯರಿಗೆ ಲಾಂಚ್ನಲ್ಲಿ ಅವಕಾಶ ಇಲ್ಲದಂತಾಗಿರುವುದು ವಾಸ್ತವ ಸತ್ಯ. ಹಲವು ವರ್ಷಗಳಿಂದ ಇದೇ ಲಾಂಚ್ ನಂಬಿಕೊಂಡು ಬದುಕು ಕಟ್ಟಿಕೊಂಡಿದ್ದ ವ್ಯಾಪಾರಸ್ಥರು ಈಗ ಸಂಕಷ್ಟ ಎದುರಿಸುವಂತಾಗಿದೆ. ಸೇತುವೆಯಾಗಿರುವುದರಿಂದ ವಾಹನ ಸವಾರರು ದಡಕ್ಕೆ ಇಳಿಯದೆ ನೇರವಾಗಿ ಸೇತುವೆ ಮೇಲೆ ಸಾಗುತ್ತಿರುವುದರಿಂದ ವ್ಯಾಪಾರ ಸಂಪೂರ್ಣ ಕುಂಠಿತವಾಗಿದೆ. ಏನೇ ಆಗಲಿ, ಹಲವು ಅಡೆತಡೆಗಳ ನಡುವೆಯೂ ರಾಜಕೀಯ ಸಂಘರ್ಷದ ನಡುವೆಯೂ 70 ವರ್ಷದ ಶರಾವತಿ ಮುಳುಗಡೆ ಸಂತ್ರಸ್ತರ ಬದುಕಿಗೆ ಸೇತುವೆ ಹೊಸ ಭಾಗ್ಯವಾಗಿ ಬರೆದಿದೆ. ಮುಳುಗಡೆ ಸಂತ್ರಸ್ತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.